Hello everyone, welcome to our SQL training day 3 on 4th December where we are trying to learn SQL where with a bit larger set of data. And for this, I'm trying to create a table on salaries because I want to see these employee number, salary from date to date. There are a couple of things which I want to work on this one. Okay, some group by and others. That is the reason I'll be creating a data extension which will be similar to this. And there are two primary keys here. That is also one of the interesting things. Salaries is the. So having said that, I am be creating data extension as usual. Salaries. So where do we save this? Let us save this in our known database, known table 2024 SFMC September notes and all the notes are stored. Notes are stored in notes. So salaries is the table what I am looking for to work on today with these columns. Okay. Since it is a bit larger one, I am doubting that I can import all, but still I'll try. Okay, na? Employee number and observe ಮಾಡಿ ನಾನು ಯಾವುದೇ ಕಾರಣಕ್ಕೂ ಟೈಪ್ ಮಾಡಲ್ಲ ಆದಷ್ಟು and ಯಾವುದು ನಲ್ಲಬಲ್ ಅಲ್ಲ ಇದು ನಲ್ಲಬಲ್ ನೋ ಇದೆ ಎರಡು ನಂಬರು ಎರಡು ಡೇಟ್ ಇದೆ ಎರಡು ಪ್ರೈಮರಿ ಕೀ ಓಕೆನಾ ಓಕೆ ಸೊ ಇದು ನನ್ನ ಟೇಬಲ್ ಅಂಡ್ ಆಸ್ ಯೂಶುವಲ್ ಎಂಪ್ಲಾಯೀಸ್ ಫೋಲ್ಡರ್ಗೆ ಹೋಗ್ತೀನಿ ಎಂಪ್ಲಾಯೀಸ್ ಚಂದ್ರ ಇದೆ ಕ್ರಿಯೇಟ್ ಸ್ಟ್ಯಾಂಡರ್ಡ್ ಡೇಟಾ ಎಕ್ಸ್ಟೆನ್ಷನ್ ಸ್ಯಾಲರೀಸ್ ಅಂಡರ್ ಸ್ಕೋರ್ ಚಂದ್ರ ನೆಕ್ಸ್ಟ್ ಇಷ್ಟು ವಾಲ್ಯೂಮ್ ಕೂಡಿಸ್ಬೋದಾ ಅಂತ ಕ್ವೆಶ್ಚನ್ ಮಾರ್ಕ್ ಅದೊಂದಕ್ಕೆ ಉತ್ತರ ಸಿಗುತ್ತೆ ಎಂಪ್ಲಾಯಿ ನಂಬರು ಸ್ಯಾಲ್ರಿ ಫ್ರಮ್ ಡೇಟು ಮತ್ತೆ ಟು ಡೇಟ್ ಆಯ್ತಾ ಇದು ನಂಬರು ಇದು ಡೇಟು ಇದು ಡೇಟ್ ಇದು ಫ್ರಮ್ ಡೇಟ್ ಟು ಪ್ರೈಮರಿ ಕೀ ಇದು ಪ್ರೈಮರಿ ಕೀ ಬಟ್ ನನಗೊಂದು ಡೌಟ್ ಇದೆ ಇದೆಲ್ಲ ಇಂಟ್ ಇದೆ ಇಂಟ್ ಇದ್ರೆ ಅಂತ ಓಕೆ ಇದಿಷ್ಟು ರೆಡಿ ಇದೆ ನಂಬರ್ ಡೇಟು ಎಲ್ಲ ಪ್ರೈಮರಿ ಕೀ ಯಾವುದು ನಲ್ಲಬಲ್ ಇಲ್ಲ ಸೊ ಕ್ರಿಯೇಟ್ ಈಗ ಇದಕ್ಕೆ ಇಂಪೋರ್ಟ್ ಮಾಡಬೇಕು ಆಸ್ ಯೂಶುವಲ್ ಸೊ ಫೈಲ್ ಸೈಜ್ ತುಂಬ ಕಡಿಮೆ ತೋರಿಸ್ತು ನನಗೆ ಅದೊಂದು ಡೌಟ್ ಇದೆ ಗೊತ್ತಿಲ್ಲ 100 KB ಅಂತ ತೋರಿಸ್ತಾ ಇದೆ ಇಂಪೋರ್ಟ್ ಆಸ್ ಯೂಶುವಲ್ ಇವೆಲ್ಲ ನಿಮಗೆ ಅಭ್ಯಾಸ ಆಗ್ಬಿಡ್ಬೇಕು ಹೋಗ್ತಾ ಆ ಫೈಲ್ನು ಕೂರಿಸ್ತೀನಿ ಡೌನ್ಲೋಡ್ಸು ಸ್ಯಾಲ್ರೀಸು ಓವರ್ ರೈಟ್ ಫಸ್ಟ್ ಟೈಮ್ ಇಂಪೋರ್ಟ್ ಅಲ್ವಾ ಓವರ್ ರೈಟ್ ಯೂಸ್ ಮಾಡ್ಬೋದು ಫೈಲ್ ಸೈಜ್ 100 KB ಅಂತಿತ್ತು ತುಂಬ ಜಾಸ್ತಿ ಇದ್ರೆ ನಾವು FTP ಯೂಸ್ ಮಾಡಬೇಕು ಸೊ ಅದನ್ನ ನಾನೇ ಅಪ್ಲೋಡ್ ಮಾಡ್ಕೊಡ್ತೀನಿ ಫೈಲ್ ಸೈಜ್ ಜಾಸ್ತಿ ಇದೆ ಸೊ 100 KB ತುಂಬ ದೊಡ್ಡದಲ್ಲ ಫೈಲ್ ಸರ್ MB ಇದೆ ಎಷ್ಟಿದೆ 10 MB ತುಂಬ ಚಿಕ್ಕದಲ್ಲ ನನಗೆ ಅದೊಂದು ಡೌಟ್ ಇದೆ ಇಷ್ಟು ಸಾಕಾಗುತ್ತಾ ಅಂತ ನೋಡೋಣ 10 MBಗೆಲ್ಲ ಇಶ್ಯೂ ಆಗಲ್ಲ ಓಕೆ ಬಂತು ಸೊ ರೋಸು 30,52,000 ಇಲ್ಲ 3,05,211 ಇದೆ ಫೈಲ್ ಸೈಜ್ ಸಿಕ್ಕಾಯ್ತು ಸೊ ನನಗೆ ಇದು ಹೆಲ್ಪ್ ಮಾಡಲ್ಲ ನನಗೇನು ಬೇಕು ಅಂದರೆ ಎಕ್ಸ್ಪೋರ್ಟೇ ಬೇಕು MySQL ಡಂಪು ಬುಕ್ಸು ಡೇಟಾ export MySQL to CSV. Okay. ಇದು ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ಇದೆ
ಓಕೆ. ಸೆಲೆಕ್ಟ್ ಸ್ಟಾರ್ ಫ್ರಮ್ ದಿಸ್ ಒನ್ ಇನ್ಪುಟ್ ಇಂಟು ಔಟ್ ಫೈಲ್. ಓಕೆ, ಡನ್ ಮಾಡ್ಬೋದು ಇದು. ದಿಸ್ ಕ್ಯಾನ್ ಬಿ ಡನ್. ಇಫ್ ಐ ಆಮ್ ನಾಟ್ ರಾಂಗ್ ಈ ಕಮೆಂಟ್ ಕಾಪಿ ಮಾಡಬೇಕು. ಎಸ್ಕೇಪ್ ಬೈ ಲೈನ್ಸ್ ಟರ್ಮಿನೇಟೆಡ್ CSV. ನೋಡೋಣ, ಇದೊಂದು ಟ್ರೈ ಮಾಡೋಣ. ಓಕೆ, ಈಗ ಕಮೆಂಟ್ನ ಟೈಪ್ ಮಾಡ್ಕೊಳ್ಳಿ. ಗೂಗಲಲ್ಲಿ ಎಲ್ಲ ಸಿಗುತ್ತೆ ನಿಮಗೆ, ಒಂದ್ಸತಿ ಮಾಡ್ಬೇಕಷ್ಟೆ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಯಾಲ್ರೀಸ್, ಆಯ್ತಾ? ಇಲ್ಲಿವರೆಗೂ ಕಮೆಂಟ್ ಆಯ್ತು. ಈಗ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ಅಂದ್ರೆ ಹೇಳ್ಕೊಡ್ತೀನಿ ನೋಡಿ. ಸೆಲೆಕ್ಟ್ ಫ್ರಮ್ ಇದೆ, ಇಂಟು ಔಟ್ ಫೈಲ್ ಇಲ್ಲಿ ನೋಡಿ, ಇದೆ ಇಂಟು ಔಟ್ ಫೈಲ್, ಆಮೇಲೆ ಇದಕ್ಕೆ ಹೋಗ್ಬೇಕು. ಓಕೆ ಡನ್. ಈಗ ಏನ್ ಮಾಡೋಣ ಅಂದ್ರೆ ಎಕ್ಸಿಟ್ ಮಾಡಿ, CLS ಮಾಡಿ, ಈಗ ಎಲ್ಲಿದೆ ಗೊತ್ತಾ? ಸಿ ಯೂಸರ್ ಚಂದ್ರ ಅಲ್ಲಿದೆ. ಓಕೆ, ಅಲ್ಲಿಗೆ ಕೊಡ್ಬೋದು. ಇದೆಲ್ಲ ಹೋಗ್ತಾ ಗೊತ್ತಾಗುತ್ತೆ. ಇದು ನೋಡಿದಾಗ ನಿಮ್ ಮುಂದೆ ಸೀರಿಯಸ್ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಸುಮ್ಮನೆ ಒಂದು ಎಕ್ಸರ್ಸೈಸ್ ಈ ಥರದ್ದೆಲ್ಲ ಮಾಡ್ತೀವಿ. ಯೂಸ್ ಎಂಪ್ಲಾಯೀಸ್, ಓಕೆನಾ? ಈಗೇನು ಬೇಕು ನನಗೆ ನೆಕ್ಸ್ಟು? ಇಂಟು ಔಟ್ ಫೈಲ್ ಕೀವರ್ಡ್, ಅದು ಇಂಟು ಔಟ್ ಫೈಲ್. ಓಕೆ, ಆಮೇಲೆ ಯಾವ ಫೈಲ್ ಬೇಕು ಆ ಫೈಲ್ಗೆ. ಓಕೆ, ಸಿಂಗಲ್ ಕೋಟ್ಸಲ್ಲಿ ಡಾಟ್ ಫಾರ್ವರ್ಡ್ ಸ್ಲ್ಯಾಶು ಸ್ಯಾಲ್ರೀಸ್ ಡಾಟ್ CSV ಅಂತ ಕೊಡ್ತೀನಿ. ಓಕೆನಾ? ಫೀಲ್ಡ್ಸ್ ಎನ್ಕ್ಲೋಸ್ಡ್ ಬೈ ಡಬಲ್ ಕೋಟ್ಸು, ಟರ್ಮಿನೇಟೆಡ್ ಬೈ ಸೆಮಿಕೋಲನ್, ಕಾಮಾ ಸೆಪರೇಟೆಡ್ ಫೈಲ್, ಎಸ್ಕೇಪ್ಡ್ ಬೈ ಲೈನ್ಸ್, ಟರ್ಮಿನೇಟೆಡ್ ಬೈ ದಿಸ್ ಕ್ವೆರಿ. ಓಕೆ, ಇದನ್ನ ಇಮೇಜ್ ಕೊಟ್ಬಿಡಿ. ಇಲ್ಲೇ ಇದೆಯಲ್ಲ, ಇದರ ಅರ್ಥ ಏನು ಅಂತ ಆಮೇಲೆ ನೋಡೋಣ. ಫೀಲ್ಡ್ಸ್ ಎನ್ಕ್ಲೋಸ್ಡ್ ಬೈ ಡಬಲ್ ಕೋಟ್ಸು, ಟರ್ಮಿನೇಟೆಡ್ ಬೈ ಕಾಮಾ, ಎಸ್ಕೇಪ್ಡ್ ಬೈ ಬೇಡ, ಟರ್ಮಿನೇಟೆಡ್ ಬೈ. ಓಕೆ, ಇದು ಓಕೆ ಅನ್ಸುತ್ತೆ. ಟ್ರೈ ಮಾಡೋಣ. ಏನೋ ಬರ್ಬೋದು. ಎಲ್ಲಿ ಬರುತ್ತೆ ಸರ್ ಅಂದ್ರೆ ಹೇಳ್ತೀನಿ ಎಲ್ಲಿ ಬರುತ್ತೆ ಅಂತ. ಓಕೆ, ಸೂಪರ್. ಅಫೆಕ್ಟೆಡ್ 4.28 ರೋಸ್ ಅಫೆಕ್ಟೆಡ್. ಇದಿಷ್ಟು ಎಲ್ಲಿ ಬಂದಿದೆ ಅಂದ್ರೆ ಸಿ ಡ್ರೈವ್ ಯೂಸರ್ಸು ಚಂದ್ರ ಇಲ್ಲಿದೆ ಅನ್ಕೊಂಡಿದ್ದೀನಿ. ನೋಡೋಣ, ಹೋಪ್ಫುಲಿ ಬಂದಿರ್ಬೇಕು. ಇಲ್ಲಿ ಬಂದಿದ್ರೆ, ಇಲ್ಲಿ ಬಂದಿಲ್ಲ. ಡಾಟ್ ಫಾರ್ವರ್ಡ್ ಸ್ಲ್ಯಾಶ್ ಸ್ಯಾಲ್ರೀಸ್ ಅಂತ ಕೊಟ್ಟಿದ್ದೀನಿ. ಓಕೆ, ತೊಂದರೆ ಇಲ್ಲ. ಏನ್ ಮಾಡೋಣ ಈಗ ಅಂದ್ರೆ ಇದೇ ಕೊರಿನ ಕಾಪಿ ಪೇಸ್ಟ್ ಮಾಡಿ ನಮ್ಗೆ ಬೇಕಾಗಿರೋ ಫೋಲ್ಡರ್ಗೆ ಹಾಕೋಣ. ಇದು ಹೇಳ್ತೀನಿ ನಾನು. ಎಲ್ಲಿಗೆ ಬೇಕು ನನಗೆ ಅಂದ್ರೆ ಡೌನ್ಲೋಡ್ಸ್ ಬೇಕು. ಸಿ ಡ್ರೈವ್, ಓಕೆ, ನಂದೆಲ್ಲ ಸಿ ಡ್ರೈವ್ ಇರೋದು. ಓಕೆ, ಸಿ ಡ್ರೈವ್, ಡೆಸ್ಕ್ಟಾಪ್ 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 ಪ್ರಾಪರ್ಟೀಸ್ ಹೋಗೋಣ. ಡಬಲ್ ಬ್ಯಾಕ್ ಸ್ಲಾಶ್ ಯೂಸ್ ಮಾಡೋದು. ಅದೆಲ್ಲ ಕೂತಿದೆ ಫೈಲು, ಅದಂತೂ ಶೋರು. ಪರ್ಮಿಷನ್ ಡಿನೈಡ್. ಡೆಸ್ಕ್ಟಾಪ್ಗೆ ಡಾಟ್ ಫಾರ್ವರ್ಡ್ ಸ್ಲ್ಯಾಶ್ ಓಕೆನಾ? ಇದು ಬರಬೇಕು.
ನೋಡೋಣ. ಸಿ ಯೂಸರ್ಸ್ ಚಂದ್ರ ಡೌನ್ಲೋಡ್ಸ್ ಅದು ಬರುತ್ತಾ? ಈ ಥರ ಎಲ್ಲ R&D ಮಾಡಬೇಕಾಗುತ್ತೆ. ಒಂದು 5 ನಿಮಿಷ ಟ್ರೈ ಮಾಡ್ತೀನಿ. ಇಫ್ ಇಟ್ ವರ್ಕ್ಸ್ ಇಟ್ ವರ್ಕ್ಸ್, ಇಫ್ ನಾಟ್ ಲೆಟ್ಸ್ ಸಿ. /2 ಯಾಕಂದ್ರೆ ಕಂಪ್ಯೂಟರ್ಗೆ ಒಂದು / ಅರ್ಥ ಬೇರೆ ಆಗುತ್ತೆ. ಅದು ಬೇರೆ ಥರ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ 2 ಕೊಡಬೇಕು. ಓಕೆ, ಇದಕ್ಕೆ ಪರ್ಮಿಷನ್ಸ್ ಇಲ್ಲ. ಓಕೆ, ತೊಂದರೆ ಇಲ್ಲ. ಏನು ಮಾಡ್ಬೋದು ಈಗ ಅಂದರೆ, ಕಮ್ಯಾಂಡ್ ಪ್ರಾಂಪ್ಟ್ನ ಓಪನ್ ಮಾಡಿ ರೈಟ್ ಕ್ಲಿಕ್ ಮಾಡಿ ರನ್ ಆಸ್ ಅಡ್ಮಿನಿಸ್ಟ್ರೇಟರ್ ಮಾಡ್ತೀನಿ. ಆಯ್ತಾ? MySQL cd /cd user cd downloads. ಓಕೆನಾ? MySQL -u -p root use world ಆಮೇಲೆ ಇದು use employees ಓಕೆ. ಪರ್ಫೆಕ್ಟ್. ರಿಫ್ರೆಶ್ ಮಾಡೋಣ. ಡೌನ್ಲೋಡ್ಸ್ ಬಂದಿದೆ ಅಂತ ಇದೆಯಲ್ಲ. ಬರ್ತಾಯಿಲ್ಲ ಆಕ್ಟಿವ್. ಸೆಲೆಕ್ಟ್ ಸ್ಟಾರ್ into the output file salaries. ಫೈಲ್ ಎನ್ಕ್ಲೋಸ್ಡ್ ಇಲ್ಲ. ದೇರ್ ಇಸ್ ಸಮಥಿಂಗ್ ಮಿಸ್ಟೇಕನ್. ಎಲ್ಲಿಗೋ ಕೂರಿಸ್ತಾ ಇದೆ, ಬಟ್ ಎಲ್ಲಿಗೆ ಏನು ಗೊತ್ತಾಗ್ತಲ್ಲ ಅಷ್ಟೇ. ಟ್ರೈ ಮಾಡೋಣ ಇದೊಂದು. can't create a right file, error number 003. okay, I think it is taking too long. ಇದನ್ನ ಇನ್ನೊಂದು ದಿನ ಟ್ರೈ ಮಾಡೋಣ. ಬಟ್ ದಿಸ್ ಇಸ್ ಒನ್ ಆಫ್ ದಿ ಥಿಂಗ್ಸ್. ಎಲ್ಲ ಕಮೆಂಟ್ಸ್ ಅಲ್ಲಿ ಮಾಡ್ತಾ ಇದ್ದೀನಿ ಅಷ್ಟೇ. ಎಕ್ಸಿಟ್ ಓಕೆನಾ? ಬಟ್ ಇದ್ರಲ್ಲಿ ಬಂದಿರೋ ಫೈಲು ನಮಗೆ ಫುಲ್ ಬರ್ತಾ ಇಲ್ಲ. ಸಮಥಿಂಗ್ ಇಸ್ ರಾಂಗ್. ತೊಂದರೆ ಇಲ್ಲ, ಈಗ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡೋಣ. 28 ಲಕ್ಷ ನಾನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಟೈಮ್ ತಗೋತಾ ಇದೆ, ಲೆಟ್ ಇಟ್ ಟೇಕ್ ಟೈಮ್. ಈಗ ನಮ್ಮ ಹತ್ರ ಇಂಪೋರ್ಟ್ ಮಾಡೋಕ್ಕೆ ಒಂದು ಆಪ್ಷನ್ ಇದೆ, ಅದನ್ನೇ ಇಂಪೋರ್ಟ್ ಮಾಡ್ಕೊಳ್ಳೋಣ. ಸ್ಯಾಲ್ರೀಸ್ ಟ್ರೈ ಮಾಡೋಣ ಅನ್ಕೊಂಡೆ, ಲಾರ್ಜರ್ ಡೇಟಾ ಮೇಲೆ. ಆ ಥರ ಲಾರ್ಜರ್ ಫೈಲ್ಸ್ಗಳು ಸಿಗುತ್ತೆ ಆನ್ಲೈನಲ್ಲಿ ಹುಡುಕಿ ಬೇಕಾರೆ. ಸ್ಯಾಂಪಲ್ ಎಂಪ್ಲಾಯೀಸ್ ಡೇಟಾ CSV ಫೈಲ್ more than 10 million. ಸುಮಾರು ಜನ ಕೊಡ್ತಾರೆ. ಅದು ಸಿಗುತ್ತೆ ನಿಮಗೆ, ಡೌನ್ಲೋಡ್ ಮಾಡಿಕೊಂಡು. ಏನು 100, 1000, 10,000, 1 lakh, 5 lakh ಇದೆಷ್ಟಿದೆ. ಇದು ಮೋಸ್ಟ್ಲಿ ಬಿಗರ್ ಒನ್ ಇರ್ಬೇಕು. 0 ಯೂನಿಟ್ 10, 100,000, lakh, 10 lakh 2 ಕೋಟಿ ಇದೆಯಾ? ಸ್ವಲ್ಪ ಜಾಸ್ತಿ ಇದೆ. ಗುಡ್.
ಇದಾದ ವೆಬ್ಸೈಟ್ ಚೆನ್ನಾಗಿದೆ, ಸ್ವಲ್ಪ ವರ್ಕ್ ಮಾಡೋದಾದ್ರೆ ಇದ್ರ ಮೇಲೆ ವರ್ಕ್ ಮಾಡ್ರಪ್ಪ. ಲಿಂಕ್ ಕಳಿಸ್ತಿರ್ತೀನಿ, ಲಿಂಕ್ನ ಸೇವ್ ಮಾಡಿರ್ತೀನಿ. ಈ ಥರ ಸ್ವಲ್ಪ ದೊಡ್ಡ ದೊಡ್ಡ ಡೇಟಾಬೇಸ್ ಮೇಲೆ ವರ್ಕ್ ಮಾಡಿ. ಓಕೆನಾ? ಸೇವ್ ಮಾಡಿದ್ದೀನಿ, ನಿಮ್ಮ ನೋಟ್ಸ್ಗೂ ಬೇಕಾಗುತ್ತೆ ಒಂದೇ. ಓಕೆ, ಟೈಮ್ ಸಿಕ್ಕಾಗ ಇದೊಂಚೂರು ನೋಡಿ, ನಾನು ಇಟ್ಕೊಂಡಿದ್ದೀನಿ ಬಿಡ್ಬೇಕಂತ. ಓಕೆ, ಸಿಂಪಲ್ ವಿಲ್ ಕಂಟಿನ್ಯೂ, ಯಾಕಂದ್ರೆ ಟೈಮ್ ತುಂಬ ತಗೋತಾ ಇದೆ. ಇನ್ನೊಂದು ದಿನ ಯಾವತ್ತಾರು ಮಾಡೋಣ ಇದೆ. ಇವತ್ತು ಯಾರು ವರ್ಕ್ ಮಾಡ್ಬಿಡಿ, ಪೂರ್ತಿ ನೋಡ್ಬಿಡಿ. ಏನಾದ್ರು ಒಂದು ಟ್ರೈ ಮಾಡ್ಬೇಕಾದ್ರೆ ದೀಸ್ ಆಲ್ ದಿ ಥಿಂಗ್ಸ್ ವಿಚ್ ವಿಲ್ ಬಿ ಡೂಯಿಂಗ್. ಎನ್ಕ್ಲೂಡಿಂಗ್ ಡಿಕಂಪ್ರೆಸ್ ಫೈಲ್ ಆರ್ ಡಿಕ್ರಿಪ್ಟಿಂಗ್ ದಿ ಫೈಲ್. ಓಕೆ, ಸ್ವಲ್ಪ ಡೇಟ್ ಮೇಲೆ ವರ್ಕ್ ಮಾಡೋದಿದೆ ಅದಕ್ಕೆ. ಸೊ ಈಗ ನೆನ್ನೆ ಮಾಡಿದ ಪ್ರಕಾರ ನಾವು ಸೆಲೆಕ್ಟ್ ಮಾಡಿದ್ವಿ, ವೇರ್ ಮಾಡಿದ್ವಿ, ಇನ್ ಮಾಡಿದ್ವಿ, ಬಿಟ್ವೀನ್ ಮಾಡಿದ್ವಿ, ಗ್ರೇಟರ್ ಅಂಡ್ ಅದರ್ಸ್ ಮಾಡಿದ್ವಿ. ಏನಾಗುತ್ತೆ, ನಮಗೆ ಡೇಟಾ ನೋಡ್ತಾ ನೋಡ್ತಾ ವಿಲ್ ಸ್ಟಾರ್ಟ್ ಗೆಟಿಂಗ್ ಮೋರ್ ರಿಕ್ವೈರ್ಮೆಂಟ್. ಯಾವ ತರ ಬರ್ಬೋದು? ಡೇಟಾ ಎಕ್ಸ್ಪ್ಲೇನ್ ಮಾಡ್ಕೊಂಡ್ಬರ್ತೀವಿ. ಫಸ್ಟ್ ಡೇಟಾ ಅರ್ಥ ಆದ್ರೇನೆ ನೀವು ಏನ್ ಬೇಕು ಅನ್ನೋದನ್ನು ಅರ್ಥ ಆಗೋದು. ಇದು ನನ್ನ ಫೇವ್ರೆಟ್ ಯಾವಾಗ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಸಿಟಿ ಸ್ವಲ್ಪ ದೊಡ್ಡದಿದೆ, 4079 ರೆಕಾರ್ಡ್ಸ್ ಚಿಕ್ಕದೇನಲ್ಲ. ಮಧ್ಯದಲ್ಲಿ ನಿಮ್ಗೆ ಇಲ್ಲಿಂದ ಕ್ವಶನ್ಸ್ ಬಂದ್ರೆ ಕ್ವಶನ್ಸ್ನ ಶೂಟ್ ಮಾಡಕ್ ಶುರು ಮಾಡಿ. ಸೊ 4079 ರೆಕಾರ್ಡ್ಸ್ ಇದೆ. ಈಗ ಒಂದು ಸ್ವಲ್ಪ ಉಲ್ಟಾ ಏನು ಅಂದ್ರೆ, ನನಗೆ ಏನು ಬೇಕು ಅಂತ ಹೇಳಿದ್ವಿ ನೀನು, ಕರೆಕ್ಟ್? ನನಗೆ 5ರಿಂದ 10 ಬೇಕು, ಕರೆಕ್ಟ್? 5 ಐಡಿಯಿಂದ ಸೆಲೆಕ್ಟ್ ಸ್ಟಾರ್ ಫ್ರಮ್ ಸಿಟಿ ವೇರ್ ಐಡಿ ಇಸ್ ಈಕ್ವಲ್ ಟು 5. ಇದನ್ ಮಾಡಿದ್ವಿ, ಔಟ್ಪುಟ್ ಬಂತು. ಆಮೇಲೆ 5 ಸಾಕಾಗಲ್ಲಪ್ಪ, ನಂಗೊಂದು 3-4 ಇದೆ ಅಂದಾಗ ಇನ್ ಬರ್ದ್ವಿ. ಇನ್ ಬರ್ದ್ಬಿಟ್ಟು ರೌಂಡ್ ಬ್ರಾಕೆಟ್ ಅಲ್ಲಿ ಲಿಸ್ಟ್ ಬರ್ದ್ವಿ. 5 ಬೇಕು, 10 ಬೇಕು, 15 ಬೇಕು, 20 ಬೇಕು ಅಂತ ಬರೋದು. ಇದು ಸೆಕೆಂಡ್ ಕ್ವೆರಿ, ಕರೆಕ್ಟಾ? ಇದನ್ನ ಪ್ರಾಕ್ಟೀಸ್ ಮಾಡಿ. ಈ ತರ ಬಂತು. ಈಗ ರಿಕ್ವೈರ್ಮೆಂಟ್ ಏನು ಅಂದ್ರೆ, ನನಗೆ ಇವ್ರು ಬೇಡ ಅಂತ. 5, 10, 15, 20 ಬೇಡ. ಇದು ಸ್ವಲ್ಪ ಟಾಪ್ ಲೆವೆಲ್ ಅಲ್ಲಿ ಆಗ್ಬಿಡುತ್ತೆ, ಅದಕ್ಕೆ ಕಾಣಿಸಲ್ಲ. ನಾನೇನ್ ಮಾಡ್ತೀನಿ, ಅದಕ್ಕೆ 4050 ಬೇಕು, 4055 ಬೇಕು, 4079 ಬೇಕು, 4070 ಬೇಕು ಅಂತ ಫಸ್ಟ್ ಮಾಡ್ತೀನಿ. ಸೊ ಇವರಿಷ್ಟು ಬೇಕು, ಸರಿ. 1 ಇಂದ 4079 ಇದೆ, ಅದನ್ನ ನೆನ್ಪಿಟ್ಕೊಳ್ಳಿ. ಈಗ ಇವರು ಬೇಡ ನನಗೆ, ಸಿಂಪಲ್. ಬೇಡವಾ? ನಾಟ್ ಇನ್ ಬರೀರಿ. ಏನ್ ಬರಿಬೇಕು? ನಾಟ್ ಇನ್ ಕೀವರ್ಡ್, ನಾಟ್ ಇನ್ ಕೀವರ್ಡ್. ಈಗೇನಾಗುತ್ತೆ, ಅವ್ರನ್ನ ಬಿಟ್ಟು ಬೇರೆಯವ್ರು ಬರ್ತಾರೆ. ಅದನ್ನ ಗಮನಿಸ್ಬೇಕು ನನಗೆ. ಬರ್ತಾ ಇರ್ತದೆ, ಯಾಕಂದ್ರೆ ಡೇಟಾ ಜಾಸ್ತಿ ಇದೆ ಅಲ್ವಾ, ನೋಡಕ್ಕಾಗಲ್ಲ. ಸೊ ಯಾರ್ಯಾರು ಬೇಡಪ್ಪ ನಮ್ಗೆ? 4050 ಬೇಡ, 55 ಬೇಡ, 79 ಬೇಡ, 70 ಬೇಡ. ಸೊ 79 ಇಲ್ಲ. 55 ನೋಡಿ, 54 ಬಂದಿದೆ, 56 ಬಂದಿದೆ, 55 ಬಂದಿಲ್ಲ. ಆಮೇಲೆ 49 ಬಂದಿದೆ, 51 ಬಂದಿದೆ, 50 ಬಂದಿಲ್ಲ. ಕರೆಕ್ಟಾ? 1, 2, 3, 4. ಕ್ಲಿಯರಾ? ಈಗ ನಾನು ನೋಡಿದ್ದು ಯಾವ್ದು ಬೇಡ ಅಂತ. ಹೌ ಇಸ್ ಇಟ್ ಗೋಯಿಂಗ್? ಗುಡ್ಡ? ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ಸೊ ಇದು ಯಾಕೋ ತುಂಬಾ ಟೈಮ್ ತಗೋತಾ ಇದೆ. ಇವತ್ತೆಲ್ಲ ಸಿಸ್ಟಮ್ ಸ್ಲೋ ಇದೆ, ತೊಂದರೆ ಇಲ್ಲ. ಇದು ಅರ್ಥ ಆಯ್ತಾ? ಯಾರಿಗಾರು ಡೌಟ್ ಇದೆ?
ಅರ್ಥ ಆಯ್ತು ಸರ್. ಸೂಪರ್. ಯಾರು ಬೇಕು ಅಂತ ಮಾಡಿದ್ವಿ, ಯಾರು ಬೇಡ ಅಂತಾನು ಮಾಡಿದ್ವಿ. ಸರಿ, ಯಾರಿಗಾರು ಡೌಟ್ ಬಂದ್ರೆ ಕೇಳಿ, ಅಥವಾ ಓ ಸರ್ ಹೆಂಗಿರು ರೆಕಾರ್ಡ್ ಮಾಡ್ತಾರೆ ನಿದ್ದೆ ಮಾಡ್ಬಿಡೋಣ ಅಂತ ನಿದ್ದೆ ಮಾಡ್ಬಿಡಿ. ಲೈವ್ ಅಲ್ಲಿ ನೋಡಿ ಕಲಿಯೋದು ಇಟ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್. ಸೊ ಈಗ ಇದೇ ತರಾನೇ ವೆನ್ ಇಟ್ ಕಮ್ಸ್ ಟು ದೀಸ್ ಕೈಂಡ್ ಆಫ್ ಥಿಂಗ್ಸ್, ಈಗ ನಮ್ಗೆ ಅದೇ ರಿಕ್ವೈರ್ಮೆಂಟ್ ಅಲ್ಲಿ ಸ್ವಲ್ಪ ಡೇಟಾ ಇನ್ಕ್ರೀಸ್ ಡೇಟಾ ಬೇಕು, ಅದಕ್ಕೆ ಇಂಪೋರ್ಟ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ಸೆಲೆಕ್ಟ್, ಇದು ಸಿಂಪಲ್ ಸ್ಟ್ರೈಟ್ ನಂಬರ್ಸ್ ಯಾವಾಗಲೂ ಈಸಿ. ಅದೇ ತರನೇ ನಿನ್ನೆ ಲೈಕ್ ಮಾಡಿದ್ದೆ, ಇನ್ ಆಯ್ತು, ಈಗ ನಾಟ್ ಇನ್ ಆಯ್ತು. ಸೊ ನೆಕ್ಸ್ಟ್ ಬಿಟ್ವೀನ್ ಮಾಡ. ಬಿಟ್ವೀನ್ ಏನಪ್ಪ, ಸೊ ನನಗೆ ಬಿಟ್ವೀನ್ 4050 to 4800 ಕೊಡ್ತೀನಿ. 2 ಅಂತ ಬರೆಯೋಕ್ಕಾಗಲ್ಲ, ಆ್ಯಂಡ್ ಬರಬೇಕು. ಈಗೇನಾಗುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಬರುತ್ತೆ. ಇದ್ರೆ ಬರುತ್ತೆ, ಇಲ್ದ ಬರೋ ಇದೆ ಲಾಸ್ಟ್. ಓಕೆ, 4050 ಇಂದ 4075 ಮಾಡೋಣ. ಓಕೆ, 4050 ಇಂದ 4051 ಅಬ್ಸರ್ವ್ ಮಾಡಿ. 4015 ಬರುತ್ತೆ, ನೀವು ಕೊಟ್ಟಿರೋ ಫಸ್ಟ್ ನಂಬರ್ ಲಾಸ್ಟ್ ನಂಬರು ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಇದ್ರ ಮಧ್ಯೆ ಅಂದ್ರೆ 51 ಇಂದ 74 ಅಲ್ಲ, ಇದೂ ಬರುತ್ತೆ, ಕೊನೆ ನಂಬರು ಬರುತ್ತೆ. ಅದನ್ನ ಬಿಟ್ಟಲ್ಲ, ಅದನ್ನ ಸೇರ್ಸ್ಕೊಂಡ್ ಬರುತ್ತೆ. ಈಗ ಆಬ್ವಿಯಸ್ಲಿ ಏನ್ ಬರುತ್ತೆ ನೆಕ್ಸ್ಟ್, ನಾಟ್ ಬಿಟ್ವೀನ್, ಅವ್ರನ್ನ ಬಿಟ್ಟು ಬೇಕು ನನಗೆ ಅಂತ. ಸೊ ಅವಾಗ ನಾಟ್ ಬಿಟ್ವೀನ್. ಕೊನೆಯಲ್ಲಿ ನೋಡ್ಕೋಬಹುದು, ಸ್ವಲ್ಪ ದೊಡ್ಡದಿದೆ. ಸೊ ಇವ್ರನ್ನ ಬಿಟ್ಟು, ಇದು ಬಿಟ್ಟು, ಸೊ 4049 ಬರ್ಬೇಕು, ಬಂತು. ಆಮೇಲೆ 4076, ಅದ್ರ ಮಧ್ಯದಿಂದ ಇಲ್ಲ. ಅರ್ಥ ಆಯ್ತಾ ಇದು? ಇದ್ರಲ್ಲಿ ಯಾರಿಗಾರು ಕ್ವಶನ್ ಇದೆ? ಗುಡ್ ಸರಿನಾ? ಸೊ ಲೆಟ್ ಮಿ ಆಸ್ಕ್ ದಿಸ್ ಕ್ವಶನ್ ಫಾರ್ ಸಚಿನ್ ಯುವರಾಜ್. ಅರ್ಥ ಆಗ್ತಿದೆ. ಡನ್. ಸೊ ಇದು ಸಿಂಪಲ್ ಆಗಿದೆ, ಡೇಟಾ ಬರುತ್ತೆ, ಡೇಟಾ ಹೋಗುತ್ತೆ, ದೆನ್ ವಿಲ್ ಕೀಪ್ ಮೂವಿಂಗ್. ಧನುಷ್ ಹೆಂಗ್ ಅನ್ಸ್ತಾ ಇದೆ? ಇಸ್ ಇಟ್ ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಹ್ಞೂ ಸರ್, ಅರ್ಥ ಆಗ್ತಾ ಇದೆ. ಸೂಪರ್. ಸೊ ಈಗ ನಾನು ತೋರಿಸ್ತಾ ಇರೋದೆಲ್ಲ ಕೆಲವು ನಂಬರ್ಸ್ ಮೇಲೆ ಇದೆ. ಸೊ ಮೇಜರ್ಲಿ ನಂಬರ್ಸ್ ಮೇಲೆ ಬರೋದು. ಸೊ ಇದೇ ತರಾನೇ ನಿಮ್ಗೆ ರಿಕ್ವೈರ್ಮೆಂಟ್ಸ್ ಬರುತ್ತೆ. ಆ ರಿಕ್ವೈರ್ಮೆಂಟ್ ಮೇಲೆ ಇನ್ನು, ನಾಟ್ ಇನ್ನು, ಬಿಟ್ವೀನ್, ನಾಟ್ ಬಿಟ್ವೀನ್ ಬರುತ್ತೆ. ಈಗ ನಾನು ತೋರ್ಸಕ್ ಹೋಗ್ತಾ ಇರೋದು ದಿ ನೆಕ್ಸ್ಟ್ ಒನ್. ಈಗ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ಸ್ ಆಗೋಯ್ತಿವೆಲ್ಲ. ಇಲ್ಲಿಂದ ಇಲ್ಲಿಗೆ ಬೇಕು, ಇಲ್ಲಿಂದ ಇಲ್ಲಿಗೆ ಬೇಕು, ಇಲ್ಲಿಂದ ಇಲ್ಲಿಗೆ. ಇದು ಒಂದೇ ಒಂದು ಕಾಲಮ್ ಐತಿ. ಈಗ ನಂದು 2 ಕಾಲಮು, 3 ಕಾಲಮು, 4 ಕಾಲಮು ಇದ್ರ ಮೇಲೆ ಬರುತ್ತೆ. ಅದೇ ತರ ನೀವು ಪಾಪ್ಯುಲೇಷನ್ ಮಾಡ್ಬೋದು. ನಂಬರ್ಸ್ ಮೇಲೆ ಏನೇನು ನಿಮ್ ತಲೆಯಲ್ಲಿ ಬರ್ತಾ ಇರೋದು ಅದನ್ನೆಲ್ಲ ಕೊರಿ ಓಡಿಸ್ತಾರೆ. ಓಕೆನಾ? ಈಗ ನನ್ಗೆ ಏನೇನ್ ಬೇಕು ಅಂದ್ರೆ, ಈಗ ಅಬ್ಸರ್ವ್ ಮಾಡಿ, ಸ್ವಲ್ಪ ಚೇಂಜ್ ಮಾಡ್ತೀನಿ. ವೇರ್, ಇದನ್ನ ಒಂದೇ ಲೈನ್ ಬರೀತೀನಿ ಇನ್ಮೇಲೆ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಸಿಟಿ ಇದೆಯಲ್ಲ, ಇದು ಒಂದೇ ಲೈನ್ ಬರ್ಬೋದು. ವೇರ್ ಆದ್ಮೇಲೆ ನಂಗೆ 2 ID, ನಂಗೆ 10 ರಿಂದ 20 ಬೇಕು. ID 10 ರಿಂದ 20 ಬೇಕು. ಬಿಟ್ವೀನ್ 10 and 25. ಓಕೆ, ಅದು ಬಿಟ್ಟು 4050 ಇಂದ 4075 ಬೇಕು. ಅದ ಹೆಂಗ್ ಬರೆಯೋದೀಗ? 10 ರಿಂದ 25 ಬೇಕು, ಅದು ಬೇಕು. ಆವಾಗ ನೀವು ಒಂದು ಕಂಡೀಷನ್, 2 ಕಂಡೀಷನ್ ಬರ್ಕೋಬೇಕು. ಫಸ್ಟ್ 2 ಕಂಡೀಷನ್ ಬರೀಬೇಕು.
ಓಕೆ, ಆಮೇಲೆ ಏನ್ ಮಾಡಬೇಕು ಅಂದ್ರೆ ಈ ಕಂಡೀಷನ್ಗಳ ಮಧ್ಯೆ ಆಂಡ್ ಆರ್ ಬರುತ್ತೆ, ರೌಂಡ್ ಬ್ರಾಕೆಟ್ ಬರೆದು ಇದು ಮೊದಲನೇ ಕಂಡೀಷನ್, ಇದು ಎರಡನೇ ಕಂಡೀಷನ್, ಇದ್ರ ಮಧ್ಯೆ ಆಂಡ್ ಬರಿಬೇಕು ಅಥವಾ ಆರ್ ಬರಿಬೇಕು. ಇದು ಮೊದಲನೇ ಕಂಡೀಷನ್, ಇದು ಎರಡನೇ ಕಂಡೀಷನ್, ಇದು ರೌಂಡ್ ಬ್ರಾಕೆಟ್ ಬರ್ಕೋಬೇಕು ಬೆಸ್ಟ್ ಪ್ರಾಕ್ಟೀಸ್ ಅಲ್ಲಿ. ಇದು ಮೊದಲನೇ ಕಂಡೀಷನ್, ಇದು ಎರಡನೇ ಕಂಡೀಷನ್, ಇದಕ್ಕೊಂದು ರೌಂಡ್ ಬ್ರಾಕೆಟ್ ಬರೀತೀನಿ ಅಂದ್ರೆ ಬರ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಆಯ್ತಾ, ನಿಮ್ ಕಂಡೀಷನ್ ಬರ್ದಾಯ್ತು. ಇದ್ರ ಮಧ್ಯೆ ಆರ್ ಅಂದ್ರೆ ಇದ್ರ ಮಧ್ಯೆ ಅಥವಾ ಇದ್ರ ಮಧ್ಯೆ ಇರ್ಲಿ ಅಂತ ಫಸ್ಟ್ ಕಾಪಿ ಮಾಡ್ಕೋತೀನಿ, ಸೆಮಿಕೋಲನ್ ಬಡಿ ಕೊನೆಯಲ್ಲಿ ತೋರಿಸ್ಬಿಡ್ತೀನಿ ಫಸ್ಟ್. ಈಗ ಆರ್ ಬರ್ದಿದ್ದೀನಿ, ಬಂತಾ? ಇಲ್ಲೇನಾಯ್ತು, ಇದು 4050 ಬಂತು, ಸಾರಿ 4050 ಇಂದ 4075, ಸಾರಿ ನೋಡಿ 10 ಇಂದ 25 ಬಂತು, 4050 ಇಂದ 4075 ಬಂತು. ಈಗ ನಿಮ್ಮ ಹತ್ರ ಎರಡೆರಡು ಕಂಡೀಷನ್ ಬರಕ್ ಶುರು ಆಗುತ್ತೆ. ಏನ್ ಹೇಳಿ? ಎರಡೆರಡು ಕಂಡೀಷನ್ ಬರಕ್ ಶುರು ಆಗುತ್ತೆ. ಆವಾಗ ನೀವು ನಿಮಗ್ ಬೇಕಾಗಿರೋ ಕಂಡೀಷನ್ ಬರೆದು ಕ್ಲೀನ್ ಆಗಿ, ಈಗ ನಾನೇನಾದ್ರೂ ಇದ್ರ ಮಧ್ಯೆ ಆಂಡ್ ಹಾಕಿದ್ರೆ ಏನಾಗುತ್ತೆ? ಏನು ಬರಲ್ಲ. ಸೊ ಇದು ಯು ಪೀಪಲ್ ಹ್ಯಾವ್ ಟು ಸ್ಟಾರ್ಟ್ ಲರ್ನಿಂಗ್. ಯಾಕೆ ಆ್ಯಂಡ್ ಹಾಕ್ಬೇಕು, ಯಾಕೆ ಆರ್ ಹಾಕ್ಬೇಕು? ಕಂಡೀಷನ್ ಮಧ್ಯೆ ನೋಡಿ ಯಾರು ಬರಲ್ಲ. ಯಾಕೆ ಬರಲ್ಲ ಅಂದ್ರೆ 10 to 25 ಮಧ್ಯೆ ಆ್ಯಂಡ್ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ. ಹಾಗಾಗಿ ಇದು ಎರರ್ ಅಲ್ಲ, ನೀವು ಬರ್ದಿರೋ ಕಂಡೀಷನ್ಗೆ ಯಾರು ಮ್ಯಾಚ್ ಆಗ್ತಾರೆ. ನೀವು ಬರ್ದಿರೋ ಕಂಡೀಷನ್ಗೆ ಯಾರು ಮ್ಯಾಚ್ ಆಗ್ತಾ ಇಲ್ಲ, ಹಾಗಾಗಿ ನಿಮ್ಗೆ ಯಾರು ಬರಲ್ಲ. ಓಕೆನಾ? ಅರ್ಥ ಆಯ್ತಾ? ಏನಾರ ಡೌಟ್ ಇದೆ? ಸೊ ಆ್ಯಂಡ್ ಮತ್ತೆ ಆರ್ನ ಯೂಸ್ ಮಾಡೋದನ್ನ ಕಲಿಬೇಕು. ಇವತ್ತು ತುಂಬಾ ಪ್ರೈಮರಿಲಿ ಚಿಕ್ಕ ಕಂಡೀಷನ್ ಹಾಕೊಂಡು ಆ ಚಿಕ್ಕ ಕಂಡೀಷನ್ ಅಲ್ಲಿ ಆ್ಯಂಡ್ ಆರ್ ಬರೀತಾ ಬರ್ತೀನಿ ನಾನು. ಸೊ ಆ್ಯಂಡ್ ಅಂದ್ರೆ ಎರಡೂ ಸ್ಯಾಟಿಸ್ಫೈ ಆಗ್ಬೇಕಾಗಿರೋ ಕಂಡೀಷನ್, ಆರ್ ಅಂದ್ರೆ ಎರಡರಲ್ಲಿ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಓಕೆನಾ? ಸೊ ಆಮೇಲೆ ಚಿಕ್ಕದೊಂದು ಅಗ್ರಿಗೇಟ್ ಫಂಕ್ಷನ್ಸ್ ಅಂತ ಮಾಡ್ತೀನಿ. ಏನಕ್ಕೆ ನೋಡ್ಕೊಳ್ಳಿ ಅಂತ ಇದ್ದೀನಿ ಅಂದ್ರೆ, ಫಸ್ಟ್ ನೀವು ಡೇಟಾ ನೋಡ್ಕೊಂಡು ಅರ್ಥ ಮಾಡ್ಕೊಂಡು ಇದು ಒಂದು ಆರ್ಗನೈಸೇಷನ್ಗೆ ಬೇಕಾಗಿರುವಂತ ರಿಪೋರ್ಟ್ಸ್ ಆಗಿರುತ್ತೆ. ಈ ತರ ಜನ ಇದ್ರೆ ಬೇಕು, ಆ ತರ ಜನ ಇದ್ರೆ ಬೇಕು ಅಂತ. ಹಾಗಾಗಿ ವಿಲ್ ಬಿ ವರ್ಕಿಂಗ್ ಆನ್ ದಟ್ ಪಾರ್ಟ್. ಇದೇ ಪ್ರೋಸೆಸ್ನ ನಾನು ಫಾರ್ ಎಕ್ಸಾಂಪಲ್ ಈಗ ನಾವು ಸಿಟಿ ಮಾಡ್ತಾ ಇದ್ದೀವಿ, ಕರೆಕ್ಟ್? ಇದನ್ನ ಇಲ್ಲಿ ಮಾಡ್ತೀನಿ ಅಂದ್ರೆ ನಿಮಗೆ ಗೊತ್ತಿದ್ದಂಗೆ 2 ಡಿ ಇದೆ, ಕರೆಕ್ಟ್? ಒಂದು ಸಿಟಿ ನಿಮ್ ಡಿ, ಇನ್ನೊಂದು ಕ್ವರಿಯಿಂದ ಬರ್ತಾರೋ ಡಿ. ಈಗ ಇದೇ ಎಕ್ಸಸೈಸ್ ನ ಇಲ್ಲಿ ಮಾಡಬೇಕು ನಾನು ಅಂದ್ರೆ ನಿಮ್ಗೆ ನಾನು ಕ್ವರಿ ಸ್ಟುಡಿಯೋ ಇಂಟೆನ್ಷನಲಿ ತೆಗ್ದಿದ್ದೀನಿ. ನೀವು ಈ ಪ್ರೋಸೆಸ್ ಫಾಲೋ ಮಾಡಬೇಕು. ಫಸ್ಟ್ ಏನ್ ಮಾಡಬೇಕು? ಕ್ವರಿ ಬರ್ಕೋಬೇಕು, ಆಟೋಮೇಷನ್ ಸ್ಟುಡಿಯೋಗೆ ಹೋಗ್ಬೇಕು. ಪ್ರತಿ ಸತಿ ನೀವು ಇದನ್ನೇ ಮಾಡಬೇಕು, ನೀವು ಟ್ರೈ ಮಾಡ್ಬೇಕು ಇದನ್ನ. ಸೊ ಸದ್ಯಕ್ಕೆ 2 ಕ್ವರಿ ತೋರಿಸ್ತೀನಿ ನಾನು, ಹೆಂಗ್ ರನ್ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಸೊ ಈ ಪ್ರೋಸೆಸ್ ಅಲ್ಲಿ ನಾನು ಇಮೇಲ್ ಸ್ಟುಡಿಯೋ ರೈಟ್ ಕ್ಲಿಕ್ ಓಪನ್ ಮಾಡಿಕೊಂಡು ಫಸ್ಟ್ ಟ್ಯಾಬ್ ಅಲ್ಲಿ ಇಟ್ಕೊಳ್ತೀನಿ. ಆಟೋಮೇಷನ್ ಸ್ಟುಡಿಯೋ ಮತ್ತು ಆಟೋಮೇಷನ್ ಸ್ಟುಡಿಯೋ, 2 ಆಟೋಮೇಷನ್ ಸ್ಟುಡಿಯೋ ಇಟ್ಕೊಳ್ತೀನಿ. ಆಯ್ತಾ? ಮಾಡಿ, ಈ ತರ ಏನ್ ತೊಂದರೆ ಇಲ್ಲ, ಕಲೀರಿ. ಇಮೇಲ್ ಸ್ಟುಡಿಯೋ, ಆಟೋಮೇಷನ್ ಸ್ಟುಡಿಯೋ, ಆಟೋಮೇಷನ್ ಸ್ಟುಡಿಯೋ. ಇಮೇಲ್ ಸ್ಟುಡಿಯೋ ಅಲ್ಲಿ ನಾನು ಡೇಟಾ ಎಕ್ಸ್ಟೆನ್ಷನ್ ಅಲ್ಲಿ ಇರ್ತೀನಿ. ಯಾವುದು? ಕ್ವರಿ SQL ಫೋಲ್ಡರ್, ಕ್ವರಿ SD ಇದು ಇಲ್ಲಿ ಬರುತ್ತೆ. ಆಟೋಮೇಷನ್ ಸ್ಟುಡಿಯೋ ಇದು ಲೋಡ್ ಆಗ್ತಾ ಇದೆ ಆಗ್ಲಿ. ಇದು ಆಕ್ಟಿವಿಟೀಸ್ ಬರ್ತೀನಿ, ಕ್ವರೀಸ್ ಬರ್ತೀನಿ. ಏನು ಫೋಲ್ಡರ್ಸ್ ಇಲ್ವಾ? ಸಿಟಿ ಸರ್ಚಿಂಗ್ ಇದೆ, ಕ್ವರೀಸ್ ಫೋಲ್ಡರ್ ಏನಾಯ್ತು? ಓಕೆ, ತೊಂದರೆ ಇಲ್ಲ, ರೀಲೋಡ್ ಮಾಡೋಣ. ಅವನೊಂದ್ಸತಿ ಫೋಲ್ಡರ್ಸ್ ಕಾಣಿಸಲ್ಲ, ಗಾಬರಿ ಆಗ್ಬಿಡಿ. ಚಂದ್ರ SQL ಫೋಲ್ಡರ್ಸ್ ಅನ್ನೋದಕ್ಕೆ ಹೊಡ್ಕೊಂಡಿರುತ್ತೆ. ಓಕೆ, ಈಗ ಬಂದು SQL ಇದೊಂದು ಕ್ವರಿ ಬರೆದಿಟ್ಕೊಂಡಿದ್ದೀರಾ, ಇಲ್ಲಿಗೆ ಬಂದು ಡೇಟಾ ಕೊಟ್ಕೊಳ್ಳೋದು. ಓವರ್ ರೈಟ್ ಇರಲಿ ಸದ್ಯಕ್ಕೆ.
ಇದು ಕ್ವರಿ. ಆಯ್ತಾ? ಎಡಿಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಹೋಗಿ ಇಲ್ಲಿ ನೀವು ಚೇಂಜಸ್ ಮಾಡ್ತಾ ಬರಬೇಕು. ಸೊ ನೀವು ಏನೇನು ಕ್ವರಿ ನೋಡ್ತಾ ಇದ್ರು ಅದನ್ನೆಲ್ಲ ನೀವು MySQL ಸಾಫ್ಟ್ವೇರ್ ಇಲ್ಲ ಅಂತ ಇದ್ರೆ ಕ್ವರಿ ಬರ್ಕೊಳ್ಳಿ. ಇಲ್ಲಿ ವೇರ್ ಬರಿ, ವೇರ್ ID ಬಿಟ್ವೀನ್ 10 and 25. ಅಪ್ಪರ್ ಕೇಸ್ ಲೋವರ್ ಕೇಸ್ ಮ್ಯಾಂಡೇಟರಿ ಎಲ್ಲ ನೆನ್ಪಿಟ್ಕೊಳ್ಳಿ. ಇಲ್ಲಿ ಸೆಮಿಕೋಲನ್ ಬರಲ್ಲ, ಬಿಕಾಸ್ ಇದು ಟೂಲ್ ಒಳಗಡೆ ಎಕ್ಸಿಕ್ಯೂಟ್ ಆಗೋದ್ರಿಂದ. ಕ್ವರಿನ ಅಪ್ಡೇಟ್ ಮಾಡಿ, ವ್ಯಾಲಿಡೇಟ್ ಮಾಡಿ, ನೆಕ್ಸ್ಟ್ ಫಿನಿಶ್. ಏನ್ ಮಾಡ್ಬೇಕು ಆಮೇಲೆ? ಆಟೋಮೇಷನ್ ಸ್ಟುಡಿಯೋಗೆ ಹೋಗಿ ಕ್ವರಿ ಅಪ್ಡೇಟ್ ಆಗಿರೋದ್ರಿಂದ ನೀವು ಇದನ್ನ ಆಟೋಮೇಷನ್ ಸ್ಟುಡಿಯೋ ಹಿಂಗೆ ಮಾಡ್ತಾ ಇದ್ದ ಮುಂಚೆ. ಕ್ವರಿ ಸ್ಟುಡಿಯೋ ಇಲ್ಲದೆ ಇರೋದ್ರಿಂದ ಆಟೋಮೇಷನ್ ಸ್ಟುಡಿಯೋಗೆ ಹೋಗಿ ಕ್ವೆರಿ ಚೇಂಜ್ ಮಾಡಿ, ಆಟೋಮೇಷನ್ ಸ್ಟುಡಿಯೋಗೆ ಬಂದು ನಿಮ್ಮ ಫೋಲ್ಡ್ರಿಗೆ ಬಂದು ಕ್ವೆರಿಗೆ ಬಂದು ಇದನ್ನ ರನ್ ಒನ್ಸ್ ಕ್ಲಿಕ್ ಮಾಡಿ, ಸೆಲೆಕ್ಟ್ ಮಾಡಿ, ರನ್ ಮಾಡಬೇಕು. ರನ್ ಮಾಡಿದ ಮೇಲೆ ಆಕ್ಟಿವಿಟಿಗೆ ಬಂದು ಅದು ರನ್ ಆಗಿ ಕಂಪ್ಲೀಟ್ ಆಗೋ ತನಕ ವೆಯ್ಟ್ ಮಾಡಿ. ಇದೇನಕ್ಕೆ ನಾನು ಸಜೆಸ್ಟ್ ಮಾಡಲ್ಲ ಅಂದರೆ, ನೋಡಿ ಇಲ್ಲಿ ಅಪ್ಡೇಟ್ ಮಾಡಬೇಕು, ಇಲ್ಲಿ ರನ್ ಮಾಡಬೇಕು, ಇಲ್ಲಿ ಬಂದು ಇಲ್ಲಿ ಚೇಂಜಸ್ ಆಗಿರುತ್ತೆ. ನೀವು ವಾಪಸ್ ಫೋಲ್ಡ್ರಿಗೆ ಹೋಗಿ ಮತ್ತೆ ಇದ್ರೊಳಗಡೆ ಬಂದು ಓಪನ್ ಮಾಡಿ ನೋಡಿ. ಇದೊಂದು ಸ್ವಲ್ಪ ಲೆಂತಿ ಪ್ರೋಸೆಸ್. ಇದ್ರ ಮೇಲೆ ಸಾರ್ಟ್ ಮಾಡಿ, ಕ್ಲಿಕ್ ಮಾಡಿದ್ರೆ ಸಾರ್ಟ್ ಆಗುತ್ತೆ. 10 ಇಂದ 25ವರೆಗೂ ಬಂದಿದೆ. ಸೊ ನಿಮ್ಮ ಹತ್ರ MySQL ಸಾಫ್ಟ್ವೇರ್ ಇದ್ದರೆ ತುಂಬ ಈಸಿ ಕಲಿಯೋಕ್ಕೆ. ಬಟ್ ಮಾರ್ಕೆಟಿಂಗ್ ಕ್ಲೌಡಲ್ಲಿ ಡೇಟಾ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಇದ್ದರೆ ನೀವು ಕ್ವರಿನ ಚೇಂಜ್ ಮಾಡಬೇಕು, ಆಟೋಮೇಷನಲ್ಲಿ ರನ್ ಮಾಡಬೇಕು. ಕಂಪ್ಲೀಟ್ ಆದಮೇಲೆ ಇದನ್ನ ಬ್ಯಾಕ್ ಹೋಗಿ ತಿರ್ಗಾ ಡಿ ಒಳಗಡೆ ಬಂದು ಚೆಕ್ ಮಾಡೋದು. ಸೊ ಇದನ್ನೂ ಮಾಡಿ ನಿಮಗೆ ಟೂಲ್ ಮೇಲೆ ಒಂದು ಹೋಲ್ಡ್ ಬರುತ್ತೆ. ಕ್ವರೀಸ್ನ ಅಟ್ಲೀಸ್ಟ್ ಇಲ್ಲಿಂದ ಒಂದು 10 ದಿನ, ದಿನಕ್ಕೊಂದು 5-6 ಪ್ರಾಕ್ಟೀಸ್ ಮಾಡಿ. ಇನಿಷಿಯಲ್ ಡೇಸಲ್ಲಿ ಸರ್ ಏನು ರನ್ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ನೀವು ಡೇಟಾ ನೋಡಿ, ಈ ಥರ ಡೇಟಾ ಬೇಕು, ಆ ಥರ ಡೇಟಾ ನಿಮ್ಗೆ ಆ ತಲೆಯಲ್ಲಿ ಬರಕ್ಕೆ ಶುರು ಆಗಬೇಕು. ನೀವು ನೋಡಿದ್ದೆಲ್ಲ ನಿಮಗೆ ಟೇಬಲ್ ಥರ ಕಾಣಬೇಕು, ನೋಡಿದ್ದೆಲ್ಲ ಡೇಟಾ ಥರ ಕಾಣಬೇಕು. ಅದನ್ನ ಈ ಥರ ಚಿಕ್ಕ ಚಿಕ್ಕ ಕ್ವರೀಸ್ನ ಪ್ರಾಕ್ಟೀಸ್ ಮಾಡಿ. ಈ ಕ್ವರೀಸ್ ಎಲ್ಲ ನಿಮ್ಗೆ ಸಿಗುತ್ತೆ. ಬಟ್ ನೀವೆಲ್ಲರೂ ಏನು ಮಾಡಬೇಕು ಅಂದರೆ ನನ್ನ ಥರ ಎಲ್ಲಾನು ಟೈಪ್ ಮಾಡಿ ಮಾಡಿ ಪ್ರತಿಯೊಂದು ವರ್ಡು ನೀವು ಟೈಪ್ ಮಾಡಿ, ಪ್ರತಿಯೊಂದು ರೌಂಡ್ ಬ್ರಾಕೆಟು ಟೈಪ್ ಮಾಡಬೇಕು. ನೀವು ಎಷ್ಟು ಟೈಪ್ ಮಾಡಿ ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಹೆಲ್ಪ್ ಆಗುತ್ತೆ. ನೀವು ಇದನ್ನ ಕಾಪಿ ಮಾಡೋದು, ಪೇಸ್ಟ್ ಮಾಡೋದು ಮಾಡೋದು. ಪ್ರತಿಯೊಂದು ಕ್ವರಿನೂ ನೀವು ಟೈಪ್ ಮಾಡಬೇಕು. ಸೆಲೆಕ್ಟ್ ಸ್ಟಾರ್ ಫ್ರಮ್ ಸಿಟಿ, ಅದೇ ಸಿಟಿ ಅಂಡರ್ಸ್ಕೋರ್ ಹಾಕ್ಬೇಕಲ್ಲಿ. ವೇರ್ ಸರ್ ನಾನು ಒಂದೇ ಒಂದು ಚೇಂಜ್ ಮಾಡಬೇಕು, ಈ 10 ಇರೋದು ಬೈ 20 ಮಾಡಬೇಕು. ಟೈಪ್ ಮಾಡಿ. ಸ್ಟಾರ್ಟಿಂಗ್ ಅಲ್ಲಿ ಒಂದೇ ಒಂದು ಚಿಕ್ಕ ಚೇಂಜ್ ಬೇಕು. ಈ 20 ಬದಲು 20 ಬೇಕು, 25 ಬದಲು 35. ಇದಿಷ್ಟನ್ನು ಟೈಪ್ ಮಾಡಿ. ಸ್ಟಾರ್ಟಿಂಗ್ ಅಲ್ಲಿ ನೀವು ಎಷ್ಟು ಟೈಪ್ ಮಾಡಿ ಪ್ರಾಕ್ಟೀಸ್ ಮಾಡ್ತೀರೋ ನಿಮ್ಮ ಇಂಟರ್ವ್ಯೂ ತುಂಬಾ ಈಸಿ ಇರುತ್ತೆ. SQL ಮೇಲೆ ಯಾರಾದ್ರೂ ನಿಮ್ಗೆ ಇಂಟರ್ವ್ಯೂ ಮಾಡಿದ್ರೆ ಅವ್ರು ನೋಡಿದ ತಕ್ಷಣ ಅಂತಾರೆ, ಸೊ ಬಿಡಪ್ಪ ಇವನು ಕರೆಕ್ಟಾಗಿ ಟೈಪ್ ಮಾಡ್ತಾವನೆ, ಇವನ್ಗೆ ಗೂಗಲ್ ಮಾಡಕ್ ಗೊತ್ತು. ಹಂಗನ್ಬಿಟ್ಟು ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೀನಿ ಅಂತ ಹೇಳ್ಬೇಡಿ. ಸ್ಟಾರ್ಟಿಂಗ್ ಅಲ್ಲಿ ನಾನು ಟೈಪ್ ಮಾಡ್ತೀನಿ, ಗೊತ್ತಾಗ್ತಿದೆ ಗೂಗಲ್ ಅಲ್ಲಿ ನೋಡ್ತೀನಿ ಅಂತ ಹೇಳಿ ತೊಂದರೆ ಇಲ್ಲ. ಸೊ ದಿಸ್ ಇಸ್ ವಾಟ್ ಯು ಪೀಪಲ್ ಹ್ಯಾವ್ ಟು ಡೂ ವಿತ್ ರೆಸ್ಪೆಕ್ಟ್ ಟು ಯುವರ್ ಕ್ವೆರೀಸ್. ಅರ್ಥ ಆಯ್ತಾ? ಸೊ ಇದು ವಿಡಿಯೋ ನಂಬರ್ 1. ಇಲ್ಲಿಗೆ ನಾನು ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಮಾಡಿ ರೆಕಾರ್ಡಿಂಗ್ನ ಸ್ಟಾಪ್ ಮಾಡ್ತೀನಿ.